ನೋಡಿ ಫ್ರೆಂಡ್ಸ್, ಇವತ್ತು ವಿಜಯ್ ಹಾರ್ವೆಸ್ಟ್ ಮಾಡ್ತಾರಂತೆ. ಚೆನ್ನಾಗಿ ಬಂದಿದೆ. ಇದು ಕೀರೆ ಸೊಪ್ಪು ಅಂತ ಇದೆ, ನಮ್ಗೆ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿಲ್ಲ. ಬಟ್ ಸಖತ್ತಾಗಿ ಚೆನ್ನಾಗಿ ಬೆಳೆದಿದೆ. ಇದರಲ್ಲಿ ಸಾರು ಮಾಡಬೇಕು. ಬಟ್ ಇನ್ನೂ 2-3 ಡೇಸ್ಗಾಗೋಷ್ಟು ತರಕಾರಿ ಇದೆ. ಬಟ್ ಸ್ಟಿಲ್ ತುಂಬ ಬಲ್ಕ್ ಬಿಡುತ್ತೆ ಅಂತಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ಇವತ್ತು. ಫಸ್ಟ್ ಟೈಮ್. ಹಾಂ, ಫಸ್ಟ್ ಟೈಮ್. ಓಕೆ, ಹೀಗೆ. ಓಕೆ, ಮಣ್ಣೆಲ್ಲ ಬರ್ತಾಯಿದ್ಯಾ? ಹಾಂ. ಹಿಂಗೆ ಅನಿಸ್ತಾ ಇದೆ. ಅಟ್ಲೀಸ್ಟ್ ನಾವಾದರೂ ಚಿಕ್ಕವರಾಗಿದ್ದಾಗ ಏನೋ ಒಂದು ಸ್ವಲ್ಪ ನೋಡಿದ್ದೀವಿ. ವಿಜಯ್ ಅವರಂತೂ ಏನೂ ನೋಡಿಲ್ಲ. ಗಾರ್ಡನಿಂಗ್ ನಾನು ನೋಡಿದ್ದೀನಿ. ಸೊಪ್ಪು ಬೆಳೆದಿರೋದೆಲ್ಲ ನೋಡಿದ್ದೀರಾ? ನೋಡಿದ್ದೀನಿ. ಎಲ್ಲಿ? ನಮ್ಮ ಊರಲ್ಲಿ. ಅಲ್ಲ, ಬೆಳೆಯೋದೆಲ್ಲರೂ ನೋಡಿರ್ತಾರಪ್ಪ. ಹೋಗಿ ಕೀಳೋದಾಗಲಿ ಓಡಾಡೋದಾಗಲಿ ಮಾಡಿದ್ದೀರಾ ಅಂತ. ನಮ್ಮ ಸ್ಕೂಲಲ್ಲಿ ಓದುವಾಗ ಗಾರ್ಡನಿಂಗ್ ಅಂತ ಒಂದು ಅವರೇ ಮಾಡಿಸ್ತಾ ಇದ್ರು. ಓಕೆ. ಹಾಸ್ಟೆಲಲ್ಲಿ ಅಂದರೆ ಎಲ್ಲ ಅವರೇ ಆಗ್ತಾಯಿದ್ರು. ಸುಮ್ಮನೆ ನಮ್ಮನ್ನ ಕ್ಯಾರೆಟ್ ಎತ್ತೋದು ಅದು ಮಾತ್ರ ಸುಮ್ಮನೆ ತೋರಿಸ್ಕೊಡ್ತಾಯಿದ್ರು. ಓಕೆ. ನಿಮ್ಗೆ ಆ ಥರ ಫೆಸಿಲಿಟಿ ಬೇರೆ ಇತ್ತಾ? ಆ ಥರ ಫೆಸಿಲಿಟಿ ಸುಮ್ಮನೆ ಏನೋ ಒಂದು ಮಕ್ಕಳಿಗೆ ಔಟಿಂಗ್ ಥರ ಏನೋ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಏನೋ ಒಂದು ಮಾಡಬೇಕಲ್ಲ, ಹಾಗಾಗಿ ಆ ಫೆಸಿಲಿಟಿ. ಓಕೆ. ಒಂದು ಟೈಮ್ ಪಾಸ್ ಮಕ್ಕಳಿಗೆ ಅಂತ. ನಾವಂತೂ ಫುಲ್ ಹ್ಯಾಪಿ. ನೋಡಿ ಎಷ್ಟು ದೊಡ್ಡದಾಗಿ ಸಕ್ಕದಾಗಿ ಬಿಟ್ಟಿದೆ. ಇದು ಕಟ್ ಮಾಡಿದ್ರೆ ಮತ್ತೆ ಬರುತ್ತಂತೆ. ಬಟ್ ಸ್ಟಿಲ್ ನಾವು ಇಲ್ಲಿ ಈ ಗಿಡಕ್ಕೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ಬಿಟ್ಟು ಎಲ್ಲ ತೆಗೆದ್ಬಿಡ್ತಾ ಇದ್ದೀವಿ ಇವಾಗ. ಇದರಲ್ಲಿ ಏನು ಮಾಡ್ತೀಯಾ? ಸಾಂಬಾರ್ ಆರ್ ಪಲ್ಯ ಏನಾದರೂ ಮಾಡ್ಬೋದು. ಪಲ್ಯ ಮಾಡೋದು. ಓಕೆ. ಹೆಸರುಬೇಳೆ ಹಾಕಿಬಿಟ್ಟು ನಾರ್ಮಲ್ ಒಗ್ಗರಣೆ ಹಾಕ್ತಾರಲ್ಲ ಆ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ನಿಮ್ಗೇನಾದರೂ ಇದು ಯಾವ ಸೊಪ್ಪು ಅಂತ ಏನಾದರೂ ಗೊತ್ತಾದರೆ ನೋಡಿ, ನೀಟಾಗಿ ಗಮನಿಸ್ಕೊಳ್ಳಿ. ನಾವು ಅಷ್ಟರಲ್ಲಿ ಅಡುಗೆನ ಮಾಡಿರ್ತೀವಿ. ಬಟ್ ಕಮೆಂಟ್ ಅಂತೂ ಮಾಡಿ ಯಾವ ಸೊಪ್ಪು ಅಂತ ನಿಮಗೆ. ಸೊ ನೋಡಿ, ಇದು ಸೊಪ್ಪು. ಇಷ್ಟು ಸೊಪ್ಪು ಬಂದಿದೆ. ಆರಾಮಾಗಿ ನಮ್ಗೆ 2-3 ಜನಕ್ಕೆ ಸರಿ ಹೋಗುತ್ತೆ. ಇನ್ನೂ ಕೆಳಗಡೆ ಐತೆ ನೋಡಿ. ಹಾಂ, ಹಿಂಗೆ ತೋರಿಸು. ಆಸ್ ಪರ್ ಗೂಗಲ್ ಲೆನ್ಸ್ ಪ್ರಕಾರ ಇದು ಏನು ಸೊಪ್ಪು ಅಂತ ತೋರಿಸ್ತಾ ಇದೆ ಅಂದರೆ ಕೀರೆ ಸೊಪ್ಪು ಅಂತ ತೋರಿಸ್ತಾ ಇದೆ. ಹಾಂ, ಗೂಗಲ್ ಲೆನ್ಸಲ್ಲಿ ಫೋಟೋ ಹಿಡಿದು ಕಳಿಸಿದ್ರೆ ಕೀರೆ ಸೊಪ್ಪು ಅಂತ ತೋರಿಸ್ತು. ನಿಜಾನಾ ಗೊತ್ತಿಲ್ಲ. ಸೊ ಇದನ್ನು ಇದರಲ್ಲಿ ಏನಾದರೂ ಎಸ್ ಮಾಡಿ, ಇಲ್ಲ ಅಂದರೆ ಅದು ಏನು ಸೊಪ್ಪು ಅಂತ ಕಮೆಂಟ್ ಮಾಡಿ. ಓಕೆ. ಇದರಲ್ಲಿ ನೆಕ್ಸ್ಟ್ ಏನಾದರೂ ಒಂದು ಡಿಶ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಸಿಂಪಲ್ ಪಲ್ಯ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ವೀಕೆಂಡಲ್ಲಿ ನಮ್ಮ ಬಾಲ್ಕನಿ ಗಾರ್ಡನ್ನ ಸ್ವಲ್ಪ ರಿನೋವೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವತ್ತು ನಾವು ಸ್ವಲ್ಪ ಗಾರ್ಡನಿಂಗಲ್ಲಿ ಸ್ವಲ್ಪ ಇದೆಲ್ಲ ಸಪೋರ್ಟ್ ತೊಗೊತಿದ್ವಿ. ಅಮೆಝಾನಲ್ಲಿ ತೊಗೊಂಡಿದ್ವಿ ಕಡ್ಡಿಗೆಲ್ಲ, ಅದು ಮತ್ತು ನೆಟ್ಟು. ಸೊ ಇವತ್ತು ನಾನು ಅದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ವಿ. ಕೆಲವೊಂದು ಇನ್ನೂ ಗ್ರೋ ಬ್ಯಾಗ್ಸ್ ಇದೆ, ಅದರಲ್ಲಿ ಕೆಲವೊಂದು ಸೀಡ್ಸ್ ಹಾಕಬೇಕು. ಬನ್ನಿ ಇವತ್ತು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಗಾರ್ಡನಿಂಗ್. ಇದು ಹೀರೆಕಾಯಿ ಗಿಡ. ಆ್ಯಕ್ಚುಲಿ ಇದೆಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಪೋರ್ಟ್ ಬೇಕು ಇವಾಗ. ಆಲ್ಮೋಸ್ಟ್ 1.5 to 2 feet ಇದೆ. ಮತ್ತು ಬೀನ್ಸ್ ಗಿಡಕ್ಕೂ ಅಷ್ಟೇ, ಇದಕ್ಕೆಲ್ಲನೂ ಸಪೋರ್ಟ್ ಬೇಕಲ್ವ. ಅದಕ್ಕೆ ಇದಕ್ಕೊಂದು ಕಡ್ಡಿ ಇತ್ತು, ಸ್ವಲ್ಪ ಕಡ್ಡಿ ಮತ್ತು ನೆಟ್ಟು ಎಲ್ಲ ತರಿಸಿದೆ. ಅದನ್ನೆಲ್ಲ ಹಾಕಬೇಕು. ಮತ್ತು ವಿಜಯ್ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಕುರಿ ಗೊಬ್ಬರ, ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೀವಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಫುಲ್ ಗ್ರೋ ಬ್ಯಾಗ್ಸ್ಗೆಲ್ಲನೂ ಪ್ಯಾಕ್ ಮಾಡಬೇಕು ಇವತ್ತು. ಚೇತ ಏನು ಗೊತ್ತಾ, ನಾವು ಮುಂಚೆ ಗಿಡಗಳೆಲ್ಲ ಇಡೋಕ್ಕೊಂದು ಸ್ಟೀಲ್ ತೊಗೊಂಡ್ಬಂದಿದ್ದೆ ನೋಡು, ಸ್ಟ್ಯಾಂಡು. ಅಲ್ಲಿ ಬಾಲ್ಕನಿ ಇದೆಯಲ್ಲ, ಅದು ತೊಗೊಂಡ್ಬಂದು ಇಲ್ಲಿ ಇಟ್ಬಿಡೋಣ. ಓಕೆನಾ? ಬಾ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಬಾಲ್ಕನಿನೇ ಇಡಬೇಕಂತ ಅಂದ್ಕೊಂಡಿದ್ದು. ಇನ್ ಕೇಸ್ ನಾವು 1 or 2 days ಊರಿಗೆ ಹೋದರೆ ನೀರು ಹಾಕೋರು ಯಾರೂ ಇರಲ್ಲ. ಅಟ್ಲೀಸ್ಟ್ ಆ ಕಡೆ ಇಟ್ಟರೆ ನೈಬರ್ಸ್ಗೋ ಇಲ್ಲಾಂದರೆ ಸೆಕ್ಯೂರಿಟಿ ಅವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಅವ್ರು ಅಲ್ಲಿ ಇಡ್ತಾರೆ ಅಂತ. ಆ್ಯಕ್ಚುಲಿ ಇಲ್ಲಂದಿದ್ರೆ ಇಲ್ಲೇ ಕಂಬಿ ಎಲ್ಲ ಚೆನ್ನಾಗಿತ್ತು. ಬಟ್ ಅದೊಂದು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಾವು ಇವಾಗ ಆಚೆ ಇಡ್ತೀವಿ. ಇದನ್ನೆಲ್ಲ ತೊಗೊಂಡು ಬಂದು ಆಲ್ಮೋಸ್ಟ್ 1.5 year ಆಯ್ತು ಅನಿಸುತ್ತೆ. ಸ್ವಲ್ಪ ಪಾಟ್ಸ್ ಎಲ್ಲ ತುಂಬ ಇಟ್ಟಿದ್ವಿ. ಬಟ್ ಆಲ್ಮೋಸ್ಟ್ 1 ವಾರ ನಾವು ಮನೇಲಿ ಇರಲಿಲ್ಲ, ಊರಿಗೆ ಹೊಟ್ಟೋಗಿದ್ವಿ. ಸೊ ಅವಾಗೆಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಈ ಸಲ ಎಲ್ಲ ಆಚೆ ಇಡ್ತೀವಿ. ಇಲ್ಲಿಟ್ಟರೆ ಎಲ್ಲರಿಗೂ ಆ್ಯಕ್ಸಸ್ ಇರುತ್ತೆ ಮತ್ತು ಸೆಕ್ಯೂರಿಟಿಯವರು ಇಲ್ಲಾಂದರೆ ನೈಬರ್ಸ್ಗೆ ಯಾರಿಗಾದರೂ ಹೇಳಿದರೆ 1 or 2 days ಆದರೆ ಅವರು ನೀರು ಹಾಕ್ತಾರೆ. ಅಕಸ್ಮಾತ್ ನಾವು ಒಳಗಡೆ ಇಟ್ಟರೆ ಮನೆಯಿಂದ ಒಳಗಡೆನೇ ಹೋಗ್ಬೇಕಲ್ವಾ. ಸೊ ನಾವು ಲಾಕ್ ಹಾಕ್ಕೊಂಡು ಹೋಗಿರ್ತೀವಿ, ಅದು ಕಷ್ಟ. ಅದಕ್ಕೆ ಇಲ್ಲೇ ಹಾಕ್ತಾಯಿದ್ದೀವಿ. ನೆಟ್ ಬಂದುಬಿಟ್ಟು 10 feet ಇದೆ ಆಯಿತಾ. ಇಲ್ಲಿಂದ ಅಲ್ಲಿವರೆಗೂ ಬರುತ್ತೆ. ಅಲ್ಲಿ ಹಾಕ್ಬಿಡೋಣ. ನೆಕ್ಸ್ಟ್ ಆ ಥರ ಬಳ್ಳಿದು ಯಾವುದಿದ್ರೂ ಕೂಡ ಬರುತ್ತೆ. ಇದು ಹೀರೆಕಾಯಿ, ಇದಕ್ಕೂ ಬಳ್ಳಿ ಬೇಕು, ಬೀನ್ಸ್ಗೂ ಬಳ್ಳಿ ಬೇಕು. ಇದಕ್ಕೂ ಬೇಕಾ?
ಹಾಂ, ಇದು ಬೀನ್ಸು, ಇದಕ್ಕೂ ಬಳ್ಳಿ ಬೇಕು. ಸೆಂಟ್ರಲ್ಲಿದ್ರೂ ಪರವಾಗಿಲ್ಲ, ಅದು ಹಂಗೆ ಹೋಗುತ್ತೆ, ನೋ ಇಶ್ಯೂಸ್. ಇದು ನೋಡಿ, ಪಾಟಲ್ಲಿ ಆದರೂ ಸಕ್ಕದಾಗಿ ಬಂದಿದೆ ಇದು. ಹಾಂ, ಕಡ್ಡಿ ಇಟ್ಮೇಲೆ ನೆಟ್ಟಲ್ಲಿ ಕಟ್ಬಿಟ್ರೆ ಸಪೋರ್ಟ್ ಇರುತ್ತೆ, ಗಾಲಿಗೆ ಹೋಗ್ತೀರಾ, ಇಲ್ಲೊಂದು ಸಪೋರ್ಟ್ ಮಾಡಿದ್ರೆ 10 ಫೀಟ್ ಕರೆಕ್ಟಾಗಿ ಸರೋಗುತ್ತೆ ಅದು. ಸರಿ, ನಮ್ಮ ಅಪ್ಪ ಬರ್ತಾರೆ, ಇರೋ ಐಡಿಯಾ ಕೊಡ್ತಾರೆ. ನೆಟ್ಟು ಅಮೆಝಾನಲ್ಲಿ ತರಿಸಿದ್ದು, ಜಸ್ಟ್ ಈ ಥರ ಕ್ರೀಪರ್ ಸಪೋರ್ಟ್ಗಂತಲೇ. ಆ್ಯಕ್ಚುಲಿ ಗಾರ್ಡನಿಂಗ್ ಎಸೆನ್ಷಿಯಲ್ಸ್ ಏನೇನು ಬೇಕೋ ಎಲ್ಲನೂ ಇದೆ ಅಮೆಝಾನಲ್ಲೇ. ಇದು ಕ್ರೀಪರ್ ಸಪೋರ್ಟ್ ಅಂದರೆ ಬಳ್ಳಿ ಯಾವ್ಯಾವ್ದು ಇರುತ್ತಲ್ವ, ಆ ಬಳ್ಳಿ ಗಿಡಗಳಿಗೆಲ್ಲನೂ ಸಪೋರ್ಟ್ ಕಟ್ಟೋದಕ್ಕೆ ಅಂತ ನೆಟ್. ಹೋಮ್ ಗಾರ್ಡನಿಂಗ್ಗೆ, ಬಾಲ್ಕನಿ ಗಾರ್ಡನಿಂಗ್ ಅಂತಲೇ ಬಂದಿರೋದು. ನಮಗೆ ಇಲ್ಲಿ ಬಳ್ಳಿ ಕಟ್ಟೋದಕ್ಕೆ ಇಲ್ವಾ ಹಗ್ಗ ಕಟ್ಟೋಕ್ಕೆ ಏನು ಜಾಗ ಇರಲಿಲ್ಲ, ಅದಕ್ಕೆ ಈ ಥರ ಅಮೆಝಾನಲ್ಲಿ ಕ್ರೀಪರ್ ಸಪೋರ್ಟ್ ಅಂತ ಸಿಗುತ್ತೆ. ಅಂಬು ಅಥವಾ ಬಳ್ಳಿ ಇರುತ್ತಲ್ವ ಆ ಗಿಡಗಳಿಗೆ. ಸೊ ಮೇಲ್ಗಡೆ ಆ ಕಂಬ ಕಟ್ಬಿಟ್ಟು ಆ ಕಡೆಯಿಂದ ಈ ಕೊನೆವರೆಗೂ ಕಟ್ಟಬೇಕಂತ. ಇಲ್ಲೇನಾದರೂ ಒಂದು ಹಾಕಿಬಿಟ್ಟು ಇಷ್ಟುದ ಕಟ್ಟಬೇಕಂತ. ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಫೈನಲ್ ಔಟ್ಕಮ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೊ ಈ ಎಡ್ಜ್ಗೆ ಈ ಥರ ಕಟ್ಟಿದ್ದೀವಿ, ಇಲ್ಲಿಂದ ಆ ಕಡೆ ಎಡ್ಜ್. ಸೊ ದಟ್ ನಮಗೆ ಎಷ್ಟು ಆ ಕಂಬ ಕಟ್ಟಿರೋದು, ಸೊ ನಮಗೆ ಎಷ್ಟು ನೆಟ್ ಬರುತ್ತೆ. ನಾವಿಲ್ಲೇನಾದರೂ ಕ್ರೀಪರ್ದೆಲ್ಲ ಇಷ್ಟರಲ್ಲಿ ಬೆಳೆಸ್ಕೋಬೋದು. ಫೈನಲಿ ಎಷ್ಟೊಂದು ಕಷ್ಟ ಅಂತಂದರೆ ತುಂಬ ತಲೆ ಉಪಯೋಗಿಸ್ಬೇಕಾಯ್ತು. ಇದನ್ನು ಕಟ್ಟಿದ್ದೀವಿ, ನೋಡೋಣ ಇನ್ನು ಹೆಂಗೆ ಬರುತ್ತೋ ಇದು ಅಂತ ಅಂದ್ಬಿಟ್ಟು. ಇದು ಸ್ಟಾರ್ಟ್ ಆಗಿದೆ ಬಳ್ಳಿ ಬರೋದಕ್ಕೆ, ಅದಕ್ಕೆ ಸಪೋರ್ಟ್ಗೆ ಅಂತ ಒಂದು ಕೋಲ್ನ ನೆಟ್ಟು ಇದ್ರ ಜೊತೆಗೆ ದಾರ ಕೊಡ್ಮ. ಅಷ್ಟು ದೊಡ್ಡ ಬೇಡ, ಇಲ್ಲ ಒಂದು ಕಟ್ಲ ಅದನ್ನು ಕಟ್ ಮಾಡ್ಕೊಬಿಡಿ 2 ಪತ್ರ. ಈ ಥರ ಒಂದು ಕಡ್ಡಿನ ನೆಟ್ಬಿಟ್ಟು ಅದಕ್ಕೆ ದಾರ ಇಲ್ಲಾಂದ್ರೆ ಈ ಥರ ಯಾವುದಾದ್ರೂ ಹಗ್ಗದಲ್ಲಿ ಕಟ್ಟಿದ್ರೆ ಗಿಡ ತುಂಬ ಸ್ಟಿಫಾಗಿ ಸ್ಟ್ರೈಟಾಗಿ ಬೆಳೆಯುತ್ತೆ. ಇಲ್ಲ ಅಂತಂದರೆ ಬಿದ್ದು ಹೋಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ನಾನೇ ಒಂದು ಈ ಥರ ಕಡ್ಡಿನ ತರಿಸಿ ಅದಕ್ಕೆ ಹಗ್ಗದಲ್ಲಿ ಕಟ್ಟಿಡ್ತಾ ಇದ್ದೀನಿ. ಇದರಲ್ಲಿ ಮಣ್ಣಿದೆ, ಮಣ್ಣು ಮತ್ತು ಗೊಬ್ಬರ ಎಲ್ಲ ಇವಾಗ ಮಿಕ್ಸ್ ಮಾಡಬೇಕು. ತುಂಬ ದಿನಗಳ ಹಿಂದೆಯೇ ನಾನು ಗ್ರೋ ಬ್ಯಾಗ್ಸ್ ಎಲ್ಲನೂ ಆನ್ಲೈನಲ್ಲೇ ಪರ್ಚೇಸ್ ಮಾಡಿ ಇಟ್ಟಿದ್ದೆ. ಬಟ್ ನಮಗೆ ಮಣ್ಣು ಸಿಗೋದು ತುಂಬ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಎಲ್ಲನೂ ಹಾಗೆ ಪೆಂಡಿಂಗಲ್ಲೇ ಇಟ್ಟಿದ್ದೆ. ಸೊ ಈಗ ವಿಜಯ್ ಫ್ರೆಂಡ್ ಅವ್ರದ್ದು ಇಲ್ಲೇ ಫಾರ್ಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಣ್ಣೆಲ್ಲ ತೊಗೊಂಡು ಬಂದ್ವಿ. ಮತ್ತು ಅವ್ರದ್ದು ಹಸು ಎಲ್ಲನೂ ಇದೆ, ಕುರಿ ಎಲ್ಲನೂ, ಸ್ವಲ್ಪ ಕುರಿ ಗೊಬ್ಬರ ಎಲ್ಲನೂ ತೊಗೊಂಡು ಬಂದು ಇವಾಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಮಣ್ಣಂತೂ ಕ್ವಾಲಿಟಿ ಸೂಪರಾಗಿದೆ, ಕೆಂಪು ಮಣ್ಣು. ಇದರಲ್ಲಿ ಆಲ್ರೆಡಿ ಚೆನ್ನಾಗಿ ಬರ್ತಾಯಿದೆ ನಮ್ಮ ಗಿಡಗಳು. ಅದನ್ನೆಲ್ಲ ಹೇಗೆ ಮಿಕ್ಸ್ ಮಾಡ್ತೀವಿ ಅಂತ ನೋಡೋಣ. ಇದು ಕೆಂಪು ಮಣ್ಣು, ಅದಕ್ಕೊಂದು ಸ್ವಲ್ಪ ಗೊಬ್ಬರ, ಅದು ನೀಟಾಗಿ ಓಪನ್ ಮಾಡಿಬಿಡು ವಿಜಯ್. ಆ್ಯಕ್ಚುಲಿ ಆ ಗೊಬ್ಬರ ಹಾಕಿದ್ಮೇಲೆ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಮುಂಚೆ ಬರೀ ಮಣ್ಣೆ ಇದ್ದಾಗ ಅಷ್ಟೊಂದು ಬರ್ತಾ ಇರಲಿಲ್ಲ. ಬಟ್ ಕುರಿ ಗೊಬ್ಬರದಷ್ಟು ಸ್ಟ್ರಾಂಗ್ ಇಲ್ಲ ಅಂತಂದ್ರೂ ಓಕೆ. ದಟ್ ಈಸ್ ಆನ್ಲೈನ್ ಗೊಬ್ಬರ, ಪ್ರಾಸೆಸ್ಡ್ ಗೊಬ್ಬರ. ಅದರಲ್ಲಿ ಜಾಸ್ತಿ ಮರಳೇ ಇದೆ, ಬಟ್ ಮರಳು ಕೂಡ ಇಂಪಾರ್ಟೆಂಟೇ. ಹಾಕು, ಪರವಾಗಿಲ್ಲ, ಹಂಗೆ ಬಗ್ಸು ವಿಜಯ್. ಇದು ನೋಡಿ ಗೊಬ್ಬರ ಥರನೇ ಇಲ್ಲ, ಏನೋ ಪರವಾಗಿಲ್ಲ, ಸಾಕು ಅನಿಸುತ್ತೆ ಇದು. ಹೌನಾ, ಸ್ವಲ್ಪ ಕುರಿ ಗೊಬ್ಬರ ಎತ್ಕೊ, ಅಲ್ಲೇ ಇದೆಯಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಕುರಿ ಗೊಬ್ಬರನೂ ಹಾಕ್ಬಿಟ್ಟು, ಓಕೆ, 1 2 3 2 ಸಾಕು ಅನಿಸುತ್ತೆ. ಸಾಕು, ಸಾಕು. ತೋಟದಿಂದ ತೊಗೊಂಡು ಬಂದಿರುವಂತಹ ಮಣ್ಣು ಮತ್ತು ಆನ್ಲೈನಲ್ಲಿ ನಾನು ಸ್ವಲ್ಪ ಕಾಂಪೋಸ್ಟ್ ಆರ್ಡರ್ ಮಾಡಿದ್ದೆ, ಅದು ಮತ್ತು ಕುರಿ ಗೊಬ್ಬರ ಮತ್ತು ನಮ್ಮದು ಹಳೆ ಪಾಟ್ಸ್ ಇತ್ತಲ್ವ, ಅದರಲ್ಲಿ ಮಣ್ಣು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ವಿಜಯ್. ಸ್ಟೈಲಾಗಿ ಕಡ್ಡಿಲಿ ಮಾಡೋದಲ್ಲ, ಪರವಾಗಿಲ್ಲ, ಟಚ್ ಮಾಡಿ ಹ್ಯಾಂಡ್ಸ್ನ. ಯಾವತ್ತೂ ಸಗಣಿ ಮುಟ್ಟಿಲ್ಲ ಅಲ್ಲ? ಹಾಗಾದರೆ ಕೈಯಲ್ಲೇ ಮಿಕ್ಸ್ ಮಾಡಿ. ನಾವು ಮಾಡ್ತಿರೋದು ಬಾಲ್ಕನಿ ಗಾರ್ಡನಿಗೆ ಆದರೂ ನಮಗೇನೋ ದೊಡ್ಡದಾಗಿ ಮಾಡೋ ಥರ ಫೀಲ್ ಆಗ್ತಾಯಿತ್ತು, ಏನೋ ಒಂಥರ ಹ್ಯಾಪಿನೆಸ್ ಕೊಡ್ತಾಯಿತ್ತು. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ. ಬಿಕಾಸ್ ಬಳ್ಳಿ ಈ ಮಣ್ಣಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲಿ ನಿಜವಾಗ್ಲೂ ಸೌತೆಕಾಯಿ, ಹೀರೆಕಾಯಿ, ಬೀನ್ಸ್ ಎಲ್ಲ ಬಿಡುತ್ತಾ ಅಂತ ಕಾದು ನೋಡಬೇಕು. ನಾವಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀವಿ, ಬರುತ್ತಾ ಅಂತ ನೋಡೋಣ. ನಾವು ಮಾಡ್ತಿರೋದು ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ಸ್ ಎಲ್ಲ ಏನೂ ಹಾಕ್ತಾಯಿಲ್ಲ. ಎಲ್ಲ ತಿಪ್ಪೆ ಗೊಬ್ಬರ ಮತ್ತು ಮಣ್ಣು ಮತ್ತು ಸ್ವಲ್ಪ ತೆಂಗಿನ ನಾರು ಕೂಡ ಹಾಕ್ತಾಯಿದ್ವಿ, ಕೋಕೋಪೀಟ್ ಥರ. ಕಂಪ್ಲೀಟ್ಲಿ ಆರ್ಗ್ಯಾನಿಕ್.
ಎಲ್ಲ ಗಿಡ ಹಾಕೋದಕ್ಕೆ ಪಾಟ್ ಸಾಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ 12 ಇಂಚ್ದು ಗ್ರೋ ಬ್ಯಾಗ್ಸ್ ತರಿಸಿದ್ದೀನಿ. ಸೊ ಇದರಲ್ಲಿ ಇವಾಗ ಮಣ್ಣೆಲ್ಲ ಫಿಲ್ ಮಾಡಿಬಿಟ್ಟು ಹೊಸ ಗಿಡಗಳನ್ನ ಕೂಡ ಸ್ಟಾರ್ಟ್ ಮಾಡಬೇಕು. ಮತ್ತು ಯಾವ ಗಿಡ ಹಾಕ್ತೀಯ ವಿಜಯ್? ಗೊತ್ತಿಲ್ಲ ನೀನೇನು ಹಾಕ್ತೀಯ. ಅಷ್ಟೊಂದು ಸೀಡ್ಸ್ ತರಿಸಿದ್ದೀನಲ್ಲ. ಹೆಲ್ಪ್ ಮಾಡೋದು ಮಾತ್ರ ನಂದು. ಕೊಡು ಅದರೆಲ್ಲ ಹಾಕು. ಗ್ರೋ ಬ್ಯಾಗ್ಸ್ನ ಕೂಡ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. 12 ಇಂಟು 12 ಇದು 12 ಇಂಟು 12 ಸೆಂಟಿಮೀಟರ್ಸು. ಮತ್ತು ಸೀಡ್ಸ್ ಎಲ್ಲನೂ ತುಂಬ ಇದೆ, ಅದನ್ನೆಲ್ಲನೂ ಹಾಕಬೇಕು. ಇದು ಮೇಂಟೆನೆನ್ಸ್ ಎಲ್ಲ ಹೆಂಗೆ? ಏನಿಲ್ಲ, ನೀರು ಹಾಕೋದು ಒಂದೊಂದು ಗಿಡಕ್ಕೆ ಒಂದೊಂದು ಥರ. ಒಂದು ದಿನಕ್ಕೆ 15 ಡೇಸ್ಗೆ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕು. ಮತ್ತು ಡೈಲಿ ವಾಟ್ರ್ ಹಾಕೋದು. ಬೇಸಿಗೆ ಆದರೆ 2 ಸಲ, ಮಳೆಗಾಲ ಆದರೆ 1 ಸಲ ಅಷ್ಟೇ ಅಲ್ಲವಾ? ಈ ಮಣ್ಣೆಲ್ಲ ಇದೊಂದಕ್ಕೆ ಸರೋಗುತ್ತೆ ಅನಿಸ್ತಾ ಇದೆ ನನಗೆ. ನಿನಗೆ ಇದ್ದಕ್ಕಿದ್ದಂಗೆ ಏನೋ ಇದ್ರ ಮೇಲೆ ಗಾರ್ಡನಿಂಗ್ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಯಾಕೆ? ಸುಮ್ಮನೆ ಇಟ್ಸ್ ಗಿವಿಂಗ್ ಮೀ ಹ್ಯಾಪಿನೆಸ್. ಓಕೆ, ಖುಷಿ ಕೊಡ್ತಾ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕೆ ಸ್ಪೆಂಡ್ ಮಾಡಿರೋ ದುಡ್ಡಲ್ಲಿ ತರಕಾರಿ ಎಷ್ಟೊಂದು ಬರುತ್ತೆ. ಬಟ್ ಸ್ಟಿಲ್ ನನಗೆ ಇದೊಂದು ಥರ ಖುಷಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಮಣ್ಣು ಸಾಕಾಗಿಲ್ಲ ಅಂದರೆ ಇನ್ನೊಂದ್ಸಲಿ ಹೋಗಿ ತಗೊಂಬರೋದು. ವಿಜಯ್ ಅವರ ಫ್ರೆಂಡ್ದು ಇದೆ, ತೋಟ ಇದೆ, ಅವ್ರ ಮನೆ ಹತ್ರ ಹೋದರೆ ಸಿಗುತ್ತೆ ಮಣ್ಣು. ಕೊಡ್ತೀರಲ್ವ ಪ್ರಕಾಶ್? ಮತ್ತೆ ಬಂದು ಕೊಡ್ತಾರೆ, ಎಷ್ಟು ಬೇಕಷ್ಟು ತುಂಬ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ. ಸರಿ, ಫ್ರೂಟ್ಸ್ ಏನೇನು ಹಾಕು? ಇದೆ, ಮಸ್ಕ್ ಮೆಲನ್ ಇದೆ, ವಾಟರ್ ಮೆಲನ್ನು ಕಷ್ಟ, ಅದಕ್ಕೂ ಸಪೋರ್ಟ್ ಬೇಕು. ಏನಾದರೂ ಫ್ಲೇವರ್ ಹಾಕು. ಫ್ಲವರ್ ಸೀಡ್ಸ್ ಇಲ್ಲ, ಯಾವುದೋ ಒಂದೇ ಒಂದಿದೆ ಅಷ್ಟೇ. ವಿಜಯ್ ಯಾಕೆ ಬರೀ ವೆಜಿಟೇಬಲ್ಸೇ ಹಾಕ್ತಾ ಇದೆಯಾ, ಸ್ವಲ್ಪ ಫ್ರೂಟ್ಸು ಎಲ್ಲ ಹಾಕು ಅಂದರು. ಆ್ಯಕ್ಚುಲಿ ಫ್ರೂಟ್ಸ್ ಎಲ್ಲ ಬಾಲ್ಕನಿಲೆಲ್ಲ ಬೆಳೆಯೋದು ತುಂಬ ಕಷ್ಟ. ಇನ್ ಕೇಸ್ ನಾವು ಬೆಳೆದ್ರೂ ಕೂಡ ತುಂಬ ದೊಡ್ಡ ಲೈಕ್ 16 ಇಂಚು 20 ಇಂಚ್ ಬರುತ್ತೆ ಪಾಟ್ಸು. ಅದರಲ್ಲಿ ತುಂಬ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಬೆಳಿಬೋದು. ಈ ಥರ ಬೆಳೆಯೋದು ಕಷ್ಟ ಅಂತ ಹೇಳ್ತಿದ್ದೆ. ಅಟ್ಲೀಸ್ಟ್ ಸ್ವಲ್ಪ ಫ್ಲವರ್ಸ್ ಆದರೂ ಹಾಕು, ಜಸ್ಟ್ ಪಾಲಿನೇಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಫ್ಲವರ್ ಸೀಡ್ಸ್ ಯಾವುದೂ ಇಲ್ಲ ನನ್ನ ಹತ್ರ, ಜಸ್ಟ್ ವೆಜಿಟೇಬಲ್ಸ್ದು ಮಾತ್ರ ಇದೆ. ಅದನ್ನು ಮಾತ್ರನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡೋಷ್ಟರಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು ಹಾಫ್ ಡೇನೇ ಹೋಯ್ತು ಅಂತ ಹೇಳ್ಬೋದು. 5 to 6 hours ಅಂತೂ ಆಯಿತು. ಬಿಕಾಸ್ ಇಲ್ಲಿ ತುಂಬ ಜಾಗ ಇಲ್ಲ ಎಲ್ಲದನ್ನು ಮಿಕ್ಸ್ ಮಾಡೋಕ್ಕೆ. ಸ್ವಲ್ಪ ಒಂದೊಂದು ಬ್ಯಾಚ್ ವೈಸ್ ನಾವು ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ವಿ. ವಿಜಯ್ ಆಯಿತು ನೋಡಿ, ಇಷ್ಟು ಮಾತ್ರ. ಇನ್ನು ಯಾರ ರಿಕ್ವೆಸ್ಟು? ನನ್ನ ರಿಕ್ವೆಸ್ಟಾ? ಓಕೆ, ನನಗೆ ತುಂಬ ಇಂಟ್ರೆಸ್ಟು. ಓಕೆ ಗೈಸ್, ಎಷ್ಟೊತ್ತು ನಾನೇ ಮಾಡಿದ ಕೆಲಸ, ಇವಾಗ ನಾನು ವೀಡಿಯೋ ಮಾಡೋಕ್ಕಂತ ಬಂದೆ. ವಿಜಯ್ದು ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡಿದ್ದು ವಿಜಯ್ ತೆಗ್ದಿಲ್ಲ ಅಷ್ಟೇ. ತೋರಿಸ್ತೀನಿ ಆಮೇಲೆ ಏನೇನು ಹಾಕಿದ್ದೀವಿ ಏನೋ ಅಂತ. ಸೊ ಪ್ಲಾಂಟ್ ಚೈತ್ರ ವಾಟರಿಂಗ್ ಮಾಡ್ತೀವಿ. ಇದು ಹಳೆ ಗಿಡನೇ, ಬಟ್ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನ್ಯೂಟ್ರಿಷಿಯಸ್ ಮಾಡೋಣ ಅಂತ ಸ್ವಲ್ಪ ಮಾಡಿದ್ದೀವಿ. ಇದೆಲ್ಲ ಹೊಸದು. ನೀವು ನಿಮ್ಮ ಮನೆ ಹತ್ರ ಈ ಥರ ಬಾಲ್ಕನಿ ಗಾರ್ಡನ್ ಆರ್ ಕಿಚನ್ ಗಾರ್ಡನ್ ಏನಾದರೂ ಮಾಡ್ಕೊಂಡಿದ್ರೆ ಯಾವ್ಯಾವ ಥರ ಗಿಡನೆಲ್ಲ ಬೆಳೆಸಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತು ಏನಾದರೂ ಸಜೆಷನ್ಸ್ ಕೊಡೋಂಗಿದ್ರೆ ಈ ಥರ ಗಿಡ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೂ ಈ ಥರ ಬೆಳೆದು ಎಲ್ಲ ಅಭ್ಯಾಸ ಏನಿಲ್ಲ. ಜಸ್ಟ್ ಅದನ್ನೆಲ್ಲ ಹೇಗೆ ತೊಗೋಬೇಕು ಅಂತ ನಾನು ಆನ್ಲೈನಲ್ಲಿ ಇಲ್ಲ ಗೂಗಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಕೂಡ ನೋಡಿ ಇದನ್ನು ಕೇರ್ ತೊಗೊಳ್ತಾ ಇದ್ದೀನಿ. ಆ್ಯಸ್ ಪರ್ ಈಗೆಲ್ಲನೂ ಚೆನ್ನಾಗೇ ನಡೀತಾ ಇದೆ, ಚೆನ್ನಾಗೇ ಬೆಳೀತಾ ಇದೆ. ನೋಡಬೇಕು ಮುಂದೆ ಹೇಗಿರುತ್ತೆ ಅಂತ. ಸಾಕು, ಜಾಸ್ತಿ ಹಾಕ್ಬೇಡ. ಸ್ವಲ್ಪ ಇಷ್ಟ ಅಂತ ಹಾಕಬೇಕು, ಹೋಗ್ಬೇಕಲ್ವಾ? ಸಾಕು. ವಾಟರ್ ಲಿಮಿಟ್. ಖುಷಿಯಲ್ಲಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ. ಹೋಲ್ಸ್ ಇದೆಯಲ್ವಾ, ಡ್ರೈನೇಜ್ ಹೋಲ್ಸು, ಪರವಾಗಿಲ್ಲ. ಯಾರೂ ನೋಡಿಲ್ಲಲ್ಲ, ಚೈತ್ರ ಕಷ್ಟಪಟ್ಟಿರೋದು ನೋಡಿ, ಕಷ್ಟಪಡ್ತಾವಲ್ಲ. ಅಫ್ಕೋರ್ಸ್ ನೀನು ಮಾಡ್ತೀಯಾ? ನೋಡಿ ಫ್ರೆಂಡ್ಸ್, ನಮ್ಮ ಗಾರ್ಡನಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ, ಗಾರ್ಡನಿಂಗ್ ಹೆಂಗೆ ಟೇಕ್ ಕೇರ್ ಮಾಡೋದು ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಪ್ರತಿಯೊಂದು ವೀಡಿಯೋ ಅಂದರೆ ನಾವು ವಿ ಪುಟ್ ಲಾಟ್ ಆಫ್ ಎಫರ್ಟ್ಸ್. ಆ್ಯಕ್ಚುಲಿ ಒಂದು ವೀಡಿಯೋ ಔಟ್ಪುಟ್ ಬರಬೇಕಂದ್ರೆ ನಿಮ್ಮ
ನಿಮಗೋಸ್ಕರ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ತುಂಬ ಎಫರ್ಟ್ಸ್ ಇರುತ್ತೆ. ಫೈನಲಿ ಒಂದು 2 hours ಆಯಿತು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ. ತೋರಿಸ್ತೀನಿ ಹೆಂಗಾಗಿದೆ ಅಂತಂದ್ಬಿಟ್ಟು. ನೆಟ್ ಈ ಕ್ರೀಪರ್ದು ಇದೆಯಲ್ಲ, ಲೈಕ್ ಕ್ರೀಪರ್ ಅಂದರೆ ಗೊತ್ತಲ್ಲ, ಅಂಬು ಬರುತ್ತಲ್ಲ, ಬಳ್ಳಿ ಗಿಡಗಳು, ಆ ಬಳ್ಳಿ ಎಲ್ಲ ಹೋಗೋದಕ್ಕೆ ಈ ನೆಟ್ ಹಾಕಿದ್ದೀವಿ. ಇದು ಸಪೋರ್ಟ್ಗೆ ಕೋಲು ಅಷ್ಟೇ. ಇದನ್ನೆಲ್ಲ ಅಮೆಝಾನಲ್ಲೇ ತರಿಸಿದ್ದು. ಹೀರೆಕಾಯಿ ಗಿಡ ಆ್ಯಂಡ್ ಬೀನ್ಸ್, ಬೆಂಡೆ ಗಿಡ, ಇದರಲ್ಲೆಲ್ಲ ಸೀಡ್ಸ್ ಹಾಕಬೇಕು. ಸೀಡ್ಸ್ ಇದೆ ನನ್ನ ಹತ್ರ, ಬಟ್ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಸೆಟಲ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿರೋದು. ಇದು ನೆಟ್. ಹೇಗಿದೆ ನಮ್ಮ ಬಾಲ್ಕನಿ ಗಾರ್ಡನ್ ಕಾಮೆಂಟ್ ಮಾಡಿ. ಮತ್ತು ನಂಗೆ ಏನಾದರೂ ಟಿಪ್ಸ್ ಕೊಡೋ ಹಾಗಿದ್ರೆ ಟಿಪ್ಸ್ ಕೊಡಿ. ಐ ವಿಲ್ ಬಿ ಸೋ ಹ್ಯಾಪಿ. ಅಪ್ಡೇಟ್ಸ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬರ್ ಲಿಸ್ಟ್ ಆಲ್ರೆಡಿ 950 or 60 ಏನೋ ಇದೆ ಅನಿಸುತ್ತೆ. 960 ಇದೆಯಾ? ಓಕೆ. ನೆಕ್ಸ್ಟು ಇನ್ನು 40 ಮೆಂಬರ್ಸ್ ಬೇಕು ನಮಗೆ 1K ಸಬ್ಸ್ಕ್ರೈಬರ್ ಆಗೋದಕ್ಕೆ. ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮದು 1K ಸಬ್ಸ್ಕ್ರೈಬರ್ ಫ್ಯಾಮಿಲಿಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ. ಟಿ ಶರ್ಟ್ ಮೇಲೆ ಚೈತ್ರ ವಿಜಯ್ ವ್ಲಾಗ್ಸ್ ಅಂತ ಹಾಕ್ಸ್ಕೊಬಿಟ್ಟಿದ್ಯಾ? ಸ್ವಲ್ಪ ತೋರಿಸೋಣ ಮೈಲಿ. ನೋಡಿ, ಚೈತ್ರ ವಿಜಯ್ ವ್ಲಾಗ್ಸ್. ನಿಮ್ಗೆ ಉಲ್ಟಾ ಕಾಣಿಸಿದೆಯೋ ಏನೋ ಗೊತ್ತಿಲ್ಲ. ಎಲ್ಲ ಸೆಟಲ್ ಆಗಿದೆ ಗಿಡಗಳು. ಮತ್ತು ಸ್ವಲ್ಪ ಹೊಸದು ಸೀಡ್ಸ್ ಕೂಡ ಹಾಕೋಣ ಅಂತ ಅಂದ್ಬಿಟ್ಟು ನೋಡಿದ್ದೀನಿ. ಇದನ್ನು ಅಷ್ಟೇ ನಾನು ಅಮೆಝಾನಲ್ಲಿ ತರಿಸಿದ್ದು. ಒಂದು ಅರೌಂಡ್ 45 ವೆರೈಟೀಸ್ ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಒಂದೇ ಒಂದು ಫ್ಲವರ್ದಿದೆ ಅಷ್ಟೇ. ಮಿಕ್ಕಿದೆಲ್ಲನೂ ವೆಜಿಟೇಬಲ್ಸು, ಫ್ರೂಟ್ಸು ಇದೆ. ಇವಾಗ ಮತ್ತೆ ಒಂದು ಸ್ವಲ್ಪ ಮೊನ್ನೆ ತಾನೇ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡೋದನ್ನೆಲ್ಲ ಮತ್ತು ಬೇರೆ ಸೊಪ್ಪು ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇವಾಗ 4-5 ಪಾಟ್ ಖಾಲಿ ಇದೆ. ಇದೊಂದೆರಡು. ಸೊ ಇದರಲ್ಲಿ ಸೊಪ್ಪಿಗೇನು ತುಂಬ ಡೀಪ್ ಎಲ್ಲ ಬೇಡ ಅಲ್ವಾ, ಅದಕ್ಕೆ ಇದರಲ್ಲಿ ಸೊಪ್ಪು ಹಾಕ್ತೀನಿ ಇವಾಗ. ನೋಡಿ, ಎಷ್ಟೊಂದು 45 ವೆರೈಟೀಸ್ ಅಂತನಲ್ಲ, ಬರೀ ಒಂದು 4-5 ಥರ ಸೊಪ್ಪು, ಬದನೆಕಾಯಿ, ಕ್ಯಾರೆಟು, ಬೀನ್ಸು, ವಾಟರ್ ಮೆಲನ್ನು, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ತುಂಬ ಕಾಕ್ರಿ ಅಂತೆ ಸೌತೆಕಾಯಿ ಥರ ಇರ್ತಲ್ವ ಚಿಕ್ಕದು, ಅದು ಬ್ರೋಕೊಲಿ, ಬದನೆಕಾಯಿ, ಬೀಟ್ರೂಟು, ಎಷ್ಟೊಂದು ವೆರೈಟೀಸ್ ಇದೆ. ಬಟ್ ನಾನು ಇವಾಗ ಅಷ್ಟು ಜಾಗ ಇಲ್ವಲ್ಲ, ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ. ನಮ್ಮಮ್ಮಂಗೆ ಸೌತೆಕಾಯಿ ಹಾಕ್ಬೇಕಂತೆ. ಇದೆ ಅಲ್ಲಮ್ಮ, ನಿನ್ನ ಕೈಯಲ್ಲೇ ಉಣ್ಬಿಡು ಸೌತೆಕಾಯಿ ಗಿಡ. ಅವು ನೋಡೋದ್ರ ಮೇಲೆ ಪಿಕ್ಚರ್ ಇದೆ ನೋಡು. ಕುಕ್ಕುಂಬರ್ ಅಂದರೆ ಸೌತೆಕಾಯಿ ತಾನೆ? ಹಾಂ, ಕುಕ್ಕುಂಬರ್. ಎಲ್ಲದ್ರ ಮೇಲೂ ಅಷ್ಟೇ ಈ ಥರ ಯಾವ್ಯಾವ್ದಿದೆಯೋ ಅದ್ರದ್ದು ಪಿಕ್ಚರ್ ಸಮೇತ ಬೀಜಗಳು ಹಾಕಿರ್ತಾರೆ. ನಾನು ಆಲ್ರೆಡಿ ಹಾಕಿದ್ನಲ್ಲ 3-4. ಅದು ತಿರುಪತಿಗೆ ಹೋಗಿ ಬರೋಷ್ಟರಲ್ಲಿ ಒಣಗೋಗಿತ್ತು. ಇದು ಹಾಕ್ಬೇಕು ಇವಾಗ. ಫ್ಲವರ್ದು ಇದೊಂದೇ ಕೊಟ್ಟಿರೋದು. ನೋಡೋಣ, ಫ್ಲವರ್ದು ಇದೊಂದು ಹಾಕೋಣ ಅಲ್ಲಮ್ಮ. ನೋಡಿ, ಅದ್ರ ಮೇಲೆ ಏನೋ ಹೆಸರೈತೆ, ಆದರೆ ಅದು ನಮಗೆ ಗೊತ್ತಿಲ್ಲ ಆ ಫ್ಲವರ್ ಯಾವುದು ಅಂತ. ಕ್ಯಾರೆಟ್ ಬೀಜ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಈ ಥರ ಇರುತ್ತೆ ಕ್ಯಾರೆಟ್ ಬೀಜ. ಸೊ ಒಂದು 4-5 ಹೊಸ ಬೀಜಗಳನ್ನೆಲ್ಲ ಡಿಸೈಡ್ ಮಾಡ್ತಾ ಯಾವ್ದು ಹಾಕೋದು ಅಂತ ಅಂದ್ಬಿಟ್ಟು. ಫಸ್ಟು ಅದರಲ್ಲಿ ಸೌತೆಕಾಯಿ ಇದು ಹಾಕಿದ್ದೆ, ಬಟ್ ಮತ್ತೆ ಹೊಸದಾಗಿ ಹಾಕ್ತಾಯಿದ್ದೀನಿ. ಫ್ಲವರ್ ಗಿಡ ಎಲ್ಲ, ಅದಕ್ಕೆ ಒಂದು ಫ್ಲವರು, ಮತ್ತು ಇದು ಸಣ್ಣ ಸೌತೆಕಾಯಿ ಬರುತ್ತಲ್ವ ಅದು, ಒಂದು ಬದನೆಕಾಯಿ, ಟೊಮ್ಯಾಟೊ, ಮತ್ತು ಇದೆಲ್ಲ ಸೊಪ್ಪುಗಳು, ಅದ್ರ ಜೊತೆ ಒಂದು 2 ಬೀನ್ಸು, ಟೊಮ್ಯಾಟೊ, ಇಷ್ಟು ಕೂಡ ಹಾಕ್ತಾಯಿದ್ದೀನಿ. ಈ ಸೊಪ್ಪಿದೆಯಲ್ಲ, ಇಷ್ಟು ಬೀಜ ಹಾಕ್ಬಿಡ್ತೀನಿ, ಜಾಸ್ತಿನೇ ಬರಲಿ ಅಂತ. ನಮ್ಮ ಹತ್ರ ಎಷ್ಟೊಂದು ಸೀಡ್ಸ್ ಇತ್ತು ಅಂದರೆ ಯಾವ್ದು ಹಾಕೋದಂತಲೇ ಕನ್ಫ್ಯೂಷನ್ ಆಗ್ತಾಯಿತ್ತು. ಫೈನಲಿ ನಾನು ಅಮ್ಮ ಡಿಸೈಡ್ ಮಾಡಿ ಒಂದು ಸ್ವಲ್ಪನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಇದು ಜರ್ಮಿನೇಷನ್ ರೇಟ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಲಿಂಕ್ ಏನಾದರೂ ಬೇಕಂದರೆ ಕೇಳಿ, ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಫೈನಲಿ ಒಂದು ಸ್ವಲ್ಪ ಬದನೆಕಾಯಿ, ಟೊಮ್ಯಾಟೊ, ಬೀನ್ಸು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲದನ್ನು ಹಾಕಿದ್ದೀವಿ. ಐ ಹೋಪ್ ಇದೆಲ್ಲನೂ ಚೆನ್ನಾಗೇ ಬರುತ್ತೆ ಅಂತ. ಬಿಕಾಸ್ ನಾವು ಚೆನ್ನಾಗಿರೋ ನ್ಯೂಟ್ರಿಷಿಯಸ್ ಮಣ್ಣು, ಗೊಬ್ಬರ ಮತ್ತು ವಾಟರ್ ಎಲ್ಲನೂ ಹಾಕ್ತಾಯಿದ್ದೀವಿ. ಈ ಬಾಲ್ಕನಿಯಲ್ಲಿ ನಾವು ಫ್ರಂಟಲ್ಲಿ ಇಟ್ಟಿರೋದ್ರಿಂದ ಸನ್ಲೈಟ್ ಕೂಡ ಒಂದು 5-6 ಗಂಟೆ ಚೆನ್ನಾಗೇ ಬರುತ್ತೆ. ಸೊ ಯಾವುದಕ್ಕೂ ಏನೂ ಕೊರತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಚೆನ್ನಾಗಿ ಬಂದರೆ ನಾವಂತೂ ಫುಲ್ ಹ್ಯಾಪಿ ಆಗ್ತೀವಿ. ಊರಲ್ಲಿ ಅಮ್ಮನ ಮನೆ ಹತ್ರನೂ ಅಷ್ಟೇ ತುಂಬ ಪಾಟ್ಸ್ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಹೂವಿನ ಗಿಡಗಳು ಜಾಸ್ತಿ ಇದೆ ಅಲ್ಲಿ, ತರಕಾರಿ ಗಿಡಗಳು ಸ್ವಲ್ಪ ಕಡಿಮೆನೇ, ಬಿಕಾಸ್ ಅದು ಕಷ್ಟ ಮೇಂಟೈನ್ ಮಾಡೋದು ಅಂತ. ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ನಿಮ್ಗೆ ಹೇಗೆ ಅನಿಸಿದೆ, ಇಷ್ಟ ಆಗ್ತಿದೆಯಾ, ಏನಾದರೂ ಸಜೆಷನ್ಸ್ ಕೊಡೋ ಹಾಗಿದ್ರೆ ಸಜೆಷನ್ಸ್ ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.